ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಕುಚ್ಚು ಬೇಡ, ಬೀಡ್ಸ್ ಬೇಡ, ಕುಚ್ಚು ಬೇಕು, ಬೀಡ್ಸ್ ಬೇಡ ಅಂದರೆ ಬಾರ್ಡರ್ ಲೈನ್ ಡಿಸೈನು ಸಹ ಹಾಕ್ಕೋಬೋದು. ಕುಚ್ಚು ಬೇಡ ಅಂದರೆ ಇಲ್ಲಿ ನಾನು ಫಸ್ಟಿಗೆ ಅರಳಿನ 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ನಾನು ಚೈನ್ಗಳನ್ನ ಹಾಕ್ತೀನಿ. ಚೈನ್ ಹಾಕೋದು ಕುಚ್ಚಿಗೆ ಬೇಕಾ ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಬಾರ್ಡರ್ ಲೈನ್ ಥರ ಹಾಕ್ಕೋಬೋದು. 5 ಚೈನ್ ಆದರೂ ಹಾಕಿ 4 ಚೈನ್ ಆದರೂ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 1 2 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ ಪಾಯಿಂಟಿಗೆ ನೋಡಿ, ನಾನು ಸೆಕೆಂಡ್ ಚೈನ್ ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದೇ ಪಾಯಿಂಟಿಗೆ ಇಲ್ಲಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. 2ರಿಂದ 1 ಸರಿ ದಾರ ತರಬೇಕು, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ, 3 ಚೈನು ಟ್ರಿಬಲ್ ಕ್ರೋಶೆ ಆದಮೇಲೆ ಈಗ 1 2 3 ಚೈನ್ ಹಾಕ್ತೀನಿ. ಇವೆರಡರ ಮಧ್ಯದಲ್ಲಿ ನೋಡಿ ಗ್ಯಾಪ್ ಇದೆಯಲ್ಲ, ಅವೆರಡರ ಮಧ್ಯದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ ಅಗೇನ್ ಮತ್ತೊಂದು ಸರಿ 1 2 3 ಚೈನ್ ಹಾಕ್ತೀನಿ. ಮತ್ತು ಅದೇ ಗ್ಯಾಪ್ನಲ್ಲೇ ಮತ್ತೆ ಸಿಂಗಲ್ ಕ್ರೋಶೆಟಿಂದ ಈ 3 ಚೈನ್ನ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕ್ತೀನಿ. 1 2 3 ಹಾಕಿಬಿಟ್ಟು ಮತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ನೋಡಿ 3 ಚೈನ್ಗಳು ಪಿಕೌಟು 3 ಫ್ಲವರ್ ಥರ ಪೆಟಲ್ ಕಾಣ್ತಾ ಇದೆ. ಇವಾಗ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಈ ಗ್ಯಾಪ್ ಒಳಗಡೆ ಏನು ಟ್ರಿಬಲ್ ಕ್ರೋಶೆ ಗ್ಯಾಪ್ ಇತ್ತಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ಮೇಲೆ 3 ದಾರ ಇರುತ್ತೆ, ಅದರಲ್ಲಿ 2ರಿಂದ 1 ಬರಬೇಕು. ಫಸ್ಟ್ನೇದೊಂದು ಬಿಟ್ಬಿಟ್ಟು 2ರಿಂದ ಹೊರಗಡೆ ಬರಬೇಕು. ಈಗ ಮತ್ತೆ ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ಒಳಗಡೆ ಹೋಗಿ ದಾರ ತರ್ತೀವಲ್ಲ, ಸೂಜಿ ಮೇಲೆ ದಾರ ತೊಗೊಂಡಿದ್ದು ಇದನ್ನು ಇವೆರಡರಿಂದನೂ ಮಾತ್ರ ಸೂಜಿಯಿಂದ ದಾರನ ಎಳ್ಕೊಂಡು ಬಂದು ಅವೆರಡನ್ನು ಕ್ಲೋಸ್ ಮಾಡ್ಕೋಬೇಕು. ಈ ಥರ ಇದೇ ಥರ ಒಂದು 6 ಸರಿಯಿಂದ 7 ಸರಿ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತೊಗೋಬೇಕು, ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ದಾರ ಇರುತ್ತಲ್ಲ 2 ದಾರದಿಂದ ಹೊರಗಡೆ ಬರಬೇಕು. ಬಂದುಬಿಟ್ಟು ಈ ದಾರನ ಹಾಗೇ ಇಟ್ಕೋಬೇಕು. ಇಟ್ಕೊಂಡು ಅದೇ ಥರನೇ ನಾನು ನೋಡಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 2 ದಾರದಿಂದ ಈ ಥರ ಹೊರಗಡೆ ಬರಬೇಕು. ಕೌಂಟ್ ಮಾಡ್ಕೊಳ್ಳಿ. 1 2 3 4 5. ನಾನು 5 ಸರಿ ಈ ಥರ ಮಾಡಿದ್ದೀನಿ. ಲಾಕ್ ಮಾಡ್ಕೊಳ್ತೀನಿ. ಎಲ್ಲ ದಾರದಿಂದ ಹೊರಗಡೆ ಬಂದು ಒಂದು ಲಾಕ್ ಆದಮೇಲೆ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ ಈ ಥರ ಕಾಣುತ್ತೆ. ಬೀಡ್ಸ್ ಯಾವುದೇ ರೀತಿಯಂಥ ಬೀಡ್ಸ್ ತೊಗೊಂಡಿಲ್ಲ ನಾನು. ಇಲ್ಲಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ನಾನು ಏನು ಇಲ್ಲಿ ಟ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಿದ್ನಲ್ಲ ಈ ಸೈಡಿಗೆ, ಅದನ್ನು ನೀವು ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೋದು. ಒಂದು 6ರಿಂದ 7 ಮಾಡ್ಕೋಬೋದು. ನಾನೊಂದು 5 ಸರಿ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಆಗಿರೋಂಥ ಡಿಸೈನು. ನೋಡಿ, ಇಲ್ಲಿ ಬೇಕಂದ್ರೆ ನೀವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಅಂದರೆ ಇದೇನು ಡಿಸೈನ್ ಹಾಕೋಕ್ಕಿಂತ ಮುಂಚೆ ನಾವು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅದ್ರ ಪಕ್ಕ ಒಂದು ಲಾಕ್ ಹಾಕಿದ ಮೇಲೆ ಒಂದು ಬೀಡ್ ಹಾಕ್ಬಿಟ್ಟು ಮಾಡ್ಕೋಬೋದು. ಮತ್ತು ನಾನು 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ ಪಾಯಿಂಟಿಗೆ ಮತ್ತೆ ಏನು 3 ಚೈನ್ ಹಾಕಿದ್ವಲ್ಲ ಅದೇ ಪಾಯಿಂಟಿಗೆ ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಟ್ರಿಬಲ್ ಕ್ರೋಶೆ ಹಾಕಬೇಕು. ಹಾಕ್ಬಿಟ್ಟು 1 2 3 ಚೈನ್ ಹಾಕ್ತೀನಿ. ಅವೆರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಸಿಂಗಲ್ ಕ್ರೋಶೆಟಿಂದ ಈ 3 ಚೈನ್ನ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ಮತ್ತು ಇಲ್ಲಿ ಪಿಕೌಟ್ ಥರ ಲಾಕ್ ಮಾಡಬೇಕು. ಇಲ್ಲಿ 3 ಟೈಮ್ಸು ಇದೇ ಥರನೇ ನಾವು ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಈಗ ಇಲ್ಲಿ ಸೂಜಿ ಮೇಲೆ 1 ಸರಿ ದಾರ ಇರುತ್ತಲ್ಲ, ಮತ್ತೆ 1 ಸರಿ ತೊಗೊತೀವಲ್ಲ, ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಇಲ್ಲಿ ಮುಂದೆ 2 ದಾರ ಇರುತ್ತಲ್ಲ, ಇದನ್ನು ಬಿಟ್ಬಿಟ್ಟು 2 ದಾರ ಇರುತ್ತಲ್ಲ, ಅವೆರಡು ದಾರದಿಂದ ಸೂಜಿಯಿಂದ ದಾರನ ಎಳ್ಕೊಂಡು ಬಂದು ಈ ಥರ ಇಟ್ಕೋಬೇಕು. ನೋಡಿ ಈ ಥರ ಇಟ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ನಾನು ಇವಾಗ ತೋರಿಸಿದ್ದಲ್ಲ ಅದೇ ಥರನೇ 2 ದಾರದಿಂದ ಹೊರಗಡೆ ಬರಬೇಕು. ಟೋಟಲಾಗಿ ಈ ಥರ 5 ಟೈಮ್ಸ್ ಆದರೂ ಮಾಡ್ಬೋದು, 7 ಟೈಮ್ಸ್ ಆದರೂ ಮಾಡ್ಕೋಬೋದು. ಮಾಡಿಕೊಂಡು 1 2 3 4 ಸರಿ ಆಯಿತು. ಇವಾಗ ಇನ್ನೂ 1 ಸರಿ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ದಾರನ ಎಳ್ಕೊಂಡು ಬಂದು ಲಾಕ್ ಮಾಡಿಬಿಟ್ಟು ಇವಾಗ 1 2 3 4 5 ಸರಿ ಆಯ್ತಲ್ಲ. ಎಲ್ಲದೂ ದಾರದಿಂದ ಹೊರಗಡೆ ದಾರ ಎಳ್ಕೊಂಡು ಬಂದು ಒಂದು ಲಾಕ್ ಮಾಡಬೇಕು.
ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಒಂದು ಬೀಡನ್ನ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಅಂದರೆ ಕುಚ್ಚು ಬೇಡ ಅಂದರೆ ಇದರಲ್ಲೇ ಕುಚ್ಚಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು. ಒಂದು ಬೀಡ್ ಹಾಕಿದ್ಮೇಲೆ ಒಂದು 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತೆ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಅದಕ್ಕೆ 3 ಚೈನ್ ಹಾಕಬೇಕು. ಇದು ಯಾವ ಥರ ಹಾಕ್ತಿದ್ವಲ್ಲ ಅದೇ ಥರ ಅದಕ್ಕೆ ಹಾಕಿದರೆ ಅದನ್ನು ಸಹ ಒಂದು ಬೀಡ್ ಬರುತ್ತೆ. ಬೇಕು ಅಂದರೆ ಕುಚ್ಚು ಪಕ್ಕ ಆ ಕಡೆ ಒಂದು ಬೀಡ್ಸ್ ಬರುತ್ತೆ, ಆ ಥರನೂ ಮಾಡ್ಕೋಬೋದು. ಬೇಡ ಅಂದರೆ ಬೀಡ್ಸೇ ಬೇಡ ಅನ್ನೋರಿಗೆ ಈ ಥರ ಸಿಂಪಲ್ಲಾಗಿರಲಿ, ಚಿಕ್ಕದಾಗಿ ಪುಟ್ಟದಾಗಿ ಆರ್ಚಿರಲಿ ಅಂದರೆ ಈ ಥರ ಡಿಸೈನ್ನ ಚೂಸ್ ಮಾಡಿ ಕೊಡ್ಬೋದು. 3 ಚೈನ್ ಹಾಕಿ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಮತ್ತೆ 3 ಚೈನ್ ಹಾಕಿ ಅದೇ ಗ್ಯಾಪ್ ಒಳಗಡೆಗೆ ನಾನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ, ಸ್ಯಾಂಪಲ್ ಪೀಸ್ ಹಾಕ್ತಾ ಇರೋದು. ಸೀರೆಗೆ ಯಾರಾದರೂ ಹಾಕ್ಕೊಡಿ ಅಂದಾಗ ಹಾಕ್ಕೊಟ್ಟಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ 2 ದಾರದಿಂದ ಹೊರಗಡೆ ಬರಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ಇರುತ್ತಲ್ಲ, ಒಳಗಡೆ ಹೋಗಿ ದಾರ ತಂದುಬಿಟ್ಟು ಅವೆರಡು ದಾರದಿಂದ ಒಂದು ಸರಿ ಹಿಂಗೆ ಎಳ್ಕೊಂಡು ಬಂದು ಒಂದು ದಾರನ ಹಾಗೇ ಇಟ್ಕೋಬೇಕು. ಅದ್ರ ಮೇಲೆ ಹಾಗೇ ಇಟ್ಕೊಂಡು ಇದೇ ಥರನೇ ಕಂಪ್ಲೀಟ್ ಮಾಡಬೇಕು. ಮಾಡಿಬಿಟ್ಟು ನೋಡಿ 5 ಟೈಮ್ಸ್ ಆಯಿತು. 5 ಟೈಮ್ಸ್ ಆದಮೇಲೆ ಎಲ್ಲ ದಾರದಿಂದನೂ ಈ ಥರ ಎಳ್ಕೊಂಡು ಬಂದುಬಿಡ್ಬೇಕು. ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಮತ್ತೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಚಿಕ್ಕದ ಪುಟಾಣಿ ಆರ್ಚಿರೋದ್ರಿಂದ ಚಿಕ್ಕದಾಗಿರುತ್ತೆ. ಕುಚ್ಚನ್ನು ಸಹ ನೀವು ಚಿಕ್ಕದಾಗಿ ಕಟ್ಕೋಬೇಕಾಗುತ್ತೆ. ನೋಡಿ ಬೀಡ್ಸ್ ಇಲ್ಲದೇ ಹಾಕಿರೋಂತಹ ಡಿಸೈನು, ವಿತೌಟ್ ಬೀಡ್ಸ್ ಕುಚ್ಚು ಡಿಸೈನು. ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ತುಂಬ ಸ್ಟಿಫಾಗಿರುತ್ತೆ. ನೀವು ಬಾರ್ಡರ್ ಲೈನ್ ಡಿಸೈನ್ ಹಾಕಿದ್ರಂತೂ ತುಂಬ ಸ್ಟಿಫಾಗಿರುತ್ತೆ, ಎಲ್ಲೂ ಸಹ ಫೋಲ್ಡ್ ಆಗೋ ಚಾನ್ಸಸ್ ಇರೋದಿಲ್ಲ. ನೋಡಿ ಸ್ವಲ್ಪ ಹಾಕಿದ್ದೀನಿ ಇಷ್ಟು. ಇವಾಗ ನಾನು ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಲಾಸ್ಟಿಗೆ ಒಂದು 2 ಎಕ್ಸ್ಟ್ರಾ ಚೈನ್ನ ಹಾಕಿಬಿಟ್ಟು 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಂಡು ಬಿಡಬೇಕು. ಬಿಗ್ಗೆ ಎಳ್ಕೊಂಡ್ಬಿಟ್ಟು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಕೊಂಡಾದರೂ ಕಟ್ಟಿ, ಇಲ್ಲಾಂದರೆ ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೋಬೋದು. ನೋಡಿ ಡಿಸೈನು ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಲಾಕ್ ಆದಮೇಲೆ ಬೇಕಂದರೆ ಬೀಡ್ ಹಾಕ್ಬಿಟ್ಟು ಮತ್ತೆ 3 ಚೈನ್ ಹಾಕಿ ಈ ಥರ ಮಾಡ್ಕೋಬೋದು. ಬೇಡ ಅಂದರೆ ಈ ಥರ ಮಾಡ್ಬೋದು. ನೀವಿಲ್ಲಿ ಬೇಕು ಅಂದರೆ ಕುಂದನ್ ಸ್ಟಿಕ್ಸ್, ಏನಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಈ ಡ್ರಾಪ್ ಶೇಪ್ ಕುಂದನ್ ಇರುತ್ತಲ್ಲ, ಆ ಡ್ರಾಪ್ ಶೇಪ್ ಕುಂದನ್ನ ನೀವಿಲ್ಲಿ ಸ್ಟಿಕ್ ಮಾಡಿದರೆ ಇನ್ನೂ ಸೂಪರಾಗಿ ಕಾಣುತ್ತೆ. ನಾನು ಮಿಸ್ ಆಗಿಬಿಡ್ತು, ಆಮೇಲೆ ಯೋಚನೆ ಮಾಡಿದೆ ಒಂದು ಡ್ರಾಪ್ ಶೇಪಿಂದು ಕುಂದನ್ನ ಸ್ಟಿಕ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಕಾಂಟ್ರಾಸ್ಟ್ ಕಲರ್ನಲ್ಲಿ ಹಚ್ಚಬೇಕಾಗಿತ್ತು, ನಾನು ಹಚ್ಚೋಕ್ಕಾಗಲಿಲ್ಲ. ಏನಾದರೂ ಶಾರ್ಟ್ಸ್ ಹಾಕಿದಾಗ ಅದನ್ನು ಸ್ಟಿಕ್ ಮಾಡಿಬಿಟ್ಟು ಹಾಕಿ ತೋರಿಸ್ತೀನಿ ನಿಮಗೆ. ಟೋಟಲಾಗಿ ಬಂದರೆ ಡಿಸೈನ್ ಈ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸಿಗೆ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಹಾಕ್ಕೊಳ್ಳಿ, ಹಾಕ್ಕೊಂಡ್ಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.